ರಾಜ್ಯದಲ್ಲಿ ಮತ್ತೊಮ್ಮೆ 4 ಡಿಸಿಎಂ ಕೂಗು ಶುರುವಾಯಿತಾ? ಹೀಗೊಂದು ಪ್ರಶ್ನೆ ಮೂಡೋದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರ ಒಂದು ನಡೆ. 4 ಡಿಸಿಎಂ ವಿಚಾರ ಮುನ್ನೆಲೆಗೆ ಸಿಎಂ ಸಿದ್ದು ತಂದ್ರ ಹಾಗಾದ್ರೆ ಹೈಕಮಾಂಡ್ ಮುಂದೆನೆ ಈ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರ? 4 ಡಿಸಿಎಂ ಪ್ರಸ್ತಾಪ ಹಿನ್ನೆಲೆ ಡಿಕೆಶಿ ದೆಹಲಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಬೆಂಗಳೂರಿಗೆ ವಾಪಸ್ ಆಗದೆ ಡಿಕೆಶಿ ಡೆಲ್ಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ನಾಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಡಿಕೆಶಿ ಈ ಕುರಿತಾಗಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಜಗದೀಶ್, 4 ಡಿಸಿಎಂ ಕೂಗು ಲೋಕಸಭಾ ಚುನಾವಣೆಗೂ ಮುನ್ನ ಕೇಳಿ ಬಂದಿತ್ತು 1 ವರ್ಷದ ಹಿಂದೆ. ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ ಸೋಲಾದ್ಮೇಲೆ. ಹಾಗಿದ್ಮೇಲೆ ನಾಳೆ ಡಿಸಿಎಂ ಯಾವ ವಿಚಾರಗಳನ್ನ ಎಐಸಿಸಿ ಅಧ್ಯಕ್ಷರ ಮುಂದೆ ಚರ್ಚೆ ಮಾಡ್ತಾರೆ? ರಾಹುಲ್, ಬಹುದಿನಗಳಿಂದನೂ ಸಹಿತ ಈ ಹಿಂದೆ ನಾವು ಕೇಳಿರೋ ಹಾಗೆ 4 ಡಿಸಿಎಂಗಳ ಕೂಗು ಬಹಳಷ್ಟು ಜನ ಕೇಳಿ ಬಂದಿತ್ತು. ಮತ್ತೆ ಬಹಳಷ್ಟು ಜನ ನಾಯಕರುಗಳು ಸಹಿತ ಇದ್ರ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಯಾವಾಗ ಹೈಕಮಾಂಡ್ ನಾಯಕರು ಆ ಬಗ್ಗೆ ಏನಂದ್ರೆ ಏಕಪಕ್ಷೀಯವಾಗಿ ಒಂದೇ ಸಾರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ರು, ಅದಾದ್ಮೇಲೆ ಇಡೀ ಡಿಸಿಎಂ ಚರ್ಚೆ ಮುಗಿದೋಗ್ಬಿಟ್ಟಿತ್ತು. ಆದ್ರೆ ಇವತ್ತು ನಡೆದಿರ್ತಕ್ಕಂತಹ ದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಮತ್ತೊಂದು ಬಾರಿ ಅದಕ್ಕೆ ಮರುಕಳಿಸುವ ಹಾಗೆ ಮಾಡಿದೆ. ಈ ಬಾರಿ ಆ ಒಂದು ಕೂಗನ್ನ ಇಟ್ಟಿರುವಂತದ್ದು ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸಿಡಬ್ಲ್ಯೂಸಿ ಸಭೆಗೆ ದೆಹಲಿಗೆ ಬಂದಿರ್ತಾರೆ. ಡಿಸಿಎಂ ಸಹಿತ ಜೊತೆಲಿರ್ತಾರೆ. ಸಭೆ ಮುಕ್ತಾಯವಾದ ನಂತರ ಹೈಕಮಾಂಡ್ ನಾಯಕರುಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ವಿಚಾರವನ್ನ ಪ್ರಸ್ತಾಪನೆಯನ್ನ ಮಾಡ್ತಾರೆ. ರಾಜ್ಯದಲ್ಲಿ 4 ಡಿಸಿಎಂಗಳ ಸೃಷ್ಟಿಯನ್ನ ಮಾಡಬೇಕು, ಅದರಿಂದ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಯಾವ ಅರ್ಥದಲ್ಲಿ ಅಂತಂದ್ರೆ, ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಮತಗಳ ಕ್ರೋಢೀಕರಣದ ಹೊಡೆತ ದೊಡ್ಡ ಮಟ್ಟದಲ್ಲಿ ಆಗಿದೆ. ಹಾಗಾಗಿ ನಾವು ನಿರೀಕ್ಷೆ ಮಟ್ಟದಲ್ಲಿ 2 ಅಂಕಿ ದಾಟಲಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪನೆಯನ್ನ ಮಾಡ್ತಾರೆ. ಮತ್ತೆ ಜಾತಿವಾರು ಡಿಸಿಎಂಗಳನ್ನ ಕೊಟ್ಟಿದ್ದೇ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೂ ಸಹಕಾರಿಯಾಗುತ್ತೆ. ಮತ್ತೆ ಆಯಾ ಜಾತಿಯ ನಾಯಕರ ಮೂಲಕವಾಗಿ ಮತಗಳ ಕ್ರೋಢೀಕರಣ ಮಾಡೋದಕ್ಕೂ ಸಹಿತ ಸಹಕಾರಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಇಡ್ತಾರೆ. ಯಾವಾಗ ಈ ವಿಚಾರ ಇಟ್ಬಿಡ್ತಾರೆ ಅವಾಗ ಡಿಸಿಎಂಗೆ ಬಹಳಷ್ಟು ಈ ವಿಚಾರದ ಬಗ್ಗೆ ಬೇಸರ ಆಗುತ್ತೆ. ಅವರು ಈಗ ಹಿಂದಿಂದನೂ ಸಹಿತ ಅವರು ಯಾವುದೇ ಕಾರಣಕ್ಕೂ ಹೆಚ್ಚಿನ ಡಿಸಿಎಂಗಳ ಬಗ್ಗೆ ಒಲವನ್ನ ತೋರಿಸಿಲ್ಲ. ಕೇವಲ ಒಬ್ಬರೇ ಡಿಸಿಎಂ ಇರಬೇಕು, ಅದು ನಾನಾಗಿರ್ಬೇಕು ಅನ್ನುವಂತಹ ವಿಚಾರನ ಹೇಳ್ಕೊಂಡು ಬಂದಿದ್ರು. ಅದು ಸಕ್ಸಸ್ ಸಹಿತ ಆಗಿದ್ರು. ಆದ್ರೆ ಈಗ ಸ್ವತಃ ಸಿದ್ದರಾಮಯ್ಯನವರೇ ಈ ವಿಚಾರ ಪ್ರಸ್ತಾಪ ಮಾಡಿರುವಂತಹ ಕಾರಣಕ್ಕಾಗಿ ಅದು ದೊಡ್ಡ ಮಟ್ಟಿಗೆ ಅವ್ರಿಗೆ ತಲೆನೋವು ಬಿಸಿಯಾಗಿದೆ. ಹಾಗಾಗಿ ಬರುವಾಗ ಇಬ್ರು ಜೊತೆಲಿ ಬಂದಿರತಕ್ಕಂತಹ ನಾಯಕರುಗಳು ಹೋಗ್ಬೇಕಾದ್ರೆ ಮಾತ್ರ ಸಿದ್ದರಾಮಯ್ಯನವರು ಮಾತ್ರ ವಾಪಸ್ ಹೋಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಇದೇ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅನ್ನುವಂತಹ ಚರ್ಚೆ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಮತ್ತೊಮ್ಮೆ ರಾಜ್ಯದಲ್ಲಿ 4 ಡಿಸಿಎಂಗಳ ಚರ್ಚೆ ಬಹುದೊಡ್ಡದಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಅನುಮತಿಯನ್ನ ಕೊಟ್ಟಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ 4 ಡಿಸಿಎಂಗಳು ಅಧಿಕಾರ ಸ್ವೀಕಾರ ಮಾಡುವಂತಹ ಕಾಲವೂ ಸಹಿತ ಬರಬಹುದು ಅಂತ ಚರ್ಚೆ ನಡೀತಾ ಇರುವಂತದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.